ಮೊಹಮ್ಮದ್ ಅಖ್ಲಾಕ್ ಅವರ ಬರ್ಬರ ಗುಂಪು ಹತ್ಯೆಯಾಗಿ ಒಂದು ದಶಕದ ನಂತರ ಸ್ಥಳೀಯ ಬಿಜೆಪಿ ನಾಯಕನ ಮಗನೂ ಸೇರಿದ ಹಾಗೆ ಎಲ್ಲಾ ಆರೋಪಿಗಳ ಮೇಲಿನ ಆರೋಪಗಳನ್ನ ಹಿಂಪಡೆಯೋದಿಕ್ಕೆ ಉತ್ತರ ಪ್ರದೇಶ ಸರ್ಕಾರ ಈಗ ಮುಂದಾಗಿರೋದು ಯಾಕೆ? ಸಾಮಾಜಿಕ ಸಾಮರಸ್ಯವನ್ನ ಮರುಸ್ಥಾಪಿಸೋದಕ್ಕೆ ಸರ್ಕಾರವು ಸಿಆರ್ಪಿಸಿ ಸೆಕ್ಷನ್ 321ರಂತಹ ಕಾನೂನು ನಿಬಂಧನೆಗಳನ್ನ ಬಳಸಿದಾಗ ಅದು ನ್ಯಾಯವನ್ನ ನೀಡ್ತಾ ಇದೆಯಾ ಅಥವಾ ಗುಂಪು ಹಲ್ಲೆಕೋರರಿಗೆ ಕಾನೂನು ವಿನಾಯಿತಿಯನ್ನ ನೀಡ್ತಾ ಇದೆಯಾ? 2015ರಲ್ಲಿ ಆಕ್ರೋಶದಿಂದ ಪ್ರತಿಕ್ರಿಯೆಯನ್ನ ನೀಡಿ ಪ್ರಧಾನಿಯವರೇ ಮಾತನಾಡೋ ಹಾಗೆ ಮಾಡಿದಂತಹ ದೇಶ ಇವತ್ತು ಗುಂಪು ಹತ್ಯೆ ಈ ಪ್ರಮುಖ ಪ್ರಕರಣವನ್ನೇ ಮುಚ್ಚಾಕುವಾಗ ಕಿವುಡ ಮೌನ ದೇಶ ಆಗಿ ಬದಲಾಗಿದ್ದು ಹೇಗೆ? ಅಖ್ಲಾಕ್ ಪ್ರಕರಣವನ್ನ ಭಾರತದಲ್ಲಿನ ಗುಂಪು ಹತ್ಯೆಗಳ ಭಯಾನಕ ತಿರುವು ಅಂತ ಪರಿಗಣಿಸಲಾಗಿತ್ತು. ಈಗ ಆರೋಪಿಗಳನ್ನ ಕೈ ಬಿಡುವಂತಹ ಈ ಕ್ರಮ ಈ ರೀತಿಯ ಹಿಂಸಾಚಾರವನ್ನ ರಾಜಕೀಯವಾಗಿ ಸಾಮಾನ್ಯಗೊಳಿಸುವ ಮತ್ತೆ ಅದಕ್ಕೆ ಸರ್ಕಾರದ ಮುದ್ರೆಯನ್ನ ಒತ್ತುವಂತಹ ಅಂತಿಮ ಹಂತನ ಕಣ್ಣಾರೆ ಕಂಡ ಸಾಕ್ಷಿಗಳ ಹೇಳಿಕೆಗಳಲ್ಲಿನ ಅಸಂಗತತೆಗಳು ಅಂತ ಉಲ್ಲೇಖ ಮಾಡಿ ಸರ್ಕಾರನೇ ಒಂದು ಘೋರ ಅಪರಾಧದಲ್ಲಿ ಆರೋಪಿಗಳ ಪರ ವಕೀಲರ ಹಾಗೆ ವರ್ತಿಸಿದ್ರೆ ಆರೋಪಿಗಳಿಗೆ ವರ್ಷಗಳ ಹಿಂದೆನೆ ಹೂಮಾಲೆ ಹಾಕಿ ಸನ್ಮಾನಿಸಲಾಗಿದ್ದು ಮತ್ತೆ ಮುಖ್ಯ ಆರೋಪಿನೇ ಆದಿತ್ಯನಾಥ್ರ ರ್ಯಾಲಿಯ ಮುಂಚೂಣಿಯಲ್ಲಿ ಕಾಣಿಸಿಕೊಂಡಿರುವಾಗ ಈ ಪ್ರಕರಣ ಹಿಂಪಡೆಯುವಂತಹ ಅರ್ಜಿಯು ಬಹುಕಾಲದಿಂದ ನೀಡಲಾಗ್ತಾ ಇರುವಂತಹ ರಾಜಕೀಯ ರಕ್ಷಣೆಯ ಅಧಿಕೃತ ಘೋಷಣೆನ ಸಂತ್ರಸ್ತನ ಸಹೋದರ ಜಾನ್ ಮೊಹಮ್ಮದ್ ಕೇಳೋ ಹಾಗೆ ನಾವ್ ಎಲ್ಲಿಗೆ ಹೋಗ್ಬೇಕು? ಇದು ಪಕ್ಷಪಾತಿ ಆಡಳಿತದ ಮುಂದೆ ನ್ಯಾಯಕ್ಕಾಗಿನ ದಶಕದ ಹೋರಾಟ ವ್ಯರ್ಥ ಅನ್ನೋದ್ರ ಅಂತಿಮ ತೀರ್ಪ. ಸರಿಯಾಗಿ ಒಂದು ದಶಕದ ಹಿಂದೆ 2015ರ ಸೆಪ್ಟೆಂಬರ್ 28ರಂದು ಉತ್ತರ ಪ್ರದೇಶದ ದಾದ್ರಿಯ ಬಿಸಾಡ ಗ್ರಾಮದಲ್ಲಿ ಮೊಹಮ್ಮದ್ ಅಖ್ಲಾಕ್ ಅನ್ನುವಂಥ 52 ವರ್ಷದ ವ್ಯಕ್ತಿಯನ್ನ ಅವ್ರ ಮನೆಯಿಂದ ಹೊರಗೆಳೆದು ಕಲ್ಲು ಮತ್ತೆ ಕೋಲುಗಳಿಂದ ಬಡಿದು ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಅವರ ಅಪರಾಧ ಏನು ಅಂತ ಅಂದ್ರೆ ಮನೆಯ ಫ್ರಿಡ್ಜ್ನಲ್ಲಿ ಗೋಮಾಂಸ ಇಟ್ಟಿದ್ದಾರೆ ಅನ್ನುವಂಥ ವದಂತಿ. ಈ ಘಟನೆಯಲ್ಲಿ ಅವ್ರ ಮಗ ದಾನಿಶ್ ಗಂಭೀರವಾಗಿ ಗಾಯಗೊಂಡು ಪವಾಡ ಸದೃಶ ರೀತಿಯಲ್ಲಿ ಬದುಕುಳಿದಿದ್ರು. 2014ರ ರಾಜಕೀಯ ಪಲ್ಲಟದ ನಂತರ ದೇಶದಾದ್ಯಂತ ಆರಂಭವಾದಂತಹ ಗುಂಪು ಹಲ್ಲೆ ಅಥವಾ ಮಾಬ್ ಲಿಂಚಿಂಗ್ ಅನ್ನುವಂಥ ಒಂದು ಹೊಸ ಬಗೆಯ ಕ್ರೌರ್ಯಕ್ಕೆ ಈ ಒಂದು ಘಟನೆ ಒಂದು ಕ್ರೂರ ಮುನ್ನಡಿಯಾಗಿತ್ತು. ಇದು ಕೇವಲ ಒಂದು ಕೊಲೆಯಾಗಿರಲಿಲ್ಲ, ಬದಲಿಗೆ ಒಂದು ಸಮುದಾಯಕ್ಕೆ ನೀಡಿದಂತಹ ಬೆದರಿಕೆ ಮತ್ತೆ ದೇಶದ ಜಾತ್ಯತೀತ ಬುನಾದಿಗೆ ಹಾಕದಂತಹ ದೊಡ್ಡ ಪೆಟ್ಟಾಗಿತ್ತು. ಅಖ್ಲಾಕ್ರ ಗುಂಪು ಹತ್ಯೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಜಾಗತಿಕವಾಗಿಯೂ ಕೂಡ ಅದು ದೊಡ್ಡ ಸುದ್ದಿಯಾಯಿತು. ವ್ಯಾಪಕ ಖಂಡನೆ ಆಕ್ರೋಶ ವ್ಯಕ್ತ ಆಗಿತ್ತು. ಹಾಗಾಗಿ ಸ್ವತಃ ಪ್ರಧಾನಿ ಮೋದಿ ಅವರೇ ಪ್ರತಿಕ್ರಿಯೆಯನ್ನ ನೀಡಬೇಕಾಯಿತು. ಇದೀಗ 10 ವರ್ಷಗಳ ನಂತರ ಉತ್ತರ ಪ್ರದೇಶದ ಆದಿತ್ಯನಾಥ್ ನೇತೃತ್ವದ ಬಿಜೆಪಿ ಸರ್ಕಾರ ಈ ಪ್ರಕರಣದ ಎಲ್ಲ 10 ಆರೋಪಿಗಳ ಮೇಲಿನ ಮೊಕದ್ದಮೆಗಳನ್ನ ಹಿಂಪಡೆಯೋದಿಕ್ಕೆ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದೆ. ಈ ನಿರ್ಧಾರವು ಕೆಲವು ಮೂಲಭೂತ ಮತ್ತೆ ಆತಂಕಕಾರಿ ಪ್ರಶ್ನೆಗಳನ್ನ ಹುಟ್ಟುಹಾಕುತ್ತೆ. ಕಾನೂನನ್ನ ರಕ್ಷಣೆ ಮಾಡೋದಕ್ಕೆ ಆಯ್ಕೆಯಾದಂತಹ ಒಂದು ಸರ್ಕಾರನೇ ಕಾನೂನನ್ನ ಕೈಗೆತ್ತಿಕೊಂಡು ಆರೋಪಿಗಳನ್ನ ರಕ್ಷಣೆ ಮಾಡೋದಕ್ಕೆ ನಿಂತ್ರೆ ಸಂವಿಧಾನದ ಅರ್ಥ ಏನು? ಪ್ರಜಾಪ್ರಭುತ್ವನೇ ನ್ಯಾಯದ ಹಾದಿಯನ್ನ ತೊರೆದಾಗ ಸಂತ್ರಸ್ತರು ನ್ಯಾಯಕ್ಕಾಗಿ ಎಲ್ಲಿಗೆ ಹೋಗ್ಬೇಕು? ಪ್ರಚೋದಿತ ಜನರ ಗುಂಪು ಮತ್ತೆ ಸರ್ಕಾರ ಇವುಗಳ ನಡುವಿನ ಗೆರೆ ಅಳಿಸೋಗ್ತಾ ಇದೆಯಾ? ಈ ಅಕ್ರಮವು ಕೇವಲ ಕಾನೂನಾತ್ಮಕ ನಡಾವಳಿಯಲ್ಲ, ಇದು ಕಳೆದ ಒಂದು ದಶಕದಲ್ಲಿ ದ್ವೇಷವನ್ನ ಹೇಗೆ ಈ ದೇಶದಲ್ಲಿ ಸಾಮಾನ್ಯಗೊಳಿಸಲಾಗಿದೆ, ಅಪರಾಧಿಗಳಿಗೆ ಹೇಗೆ ಬಹುಮಾನಗಳನ್ನ ನೀಡಲಾಗ್ತಾ ಇದೆ ಮತ್ತೆ ಉತ್ತರದಾಯಿತ್ವವನ್ನ ಹೇಗೆ ವ್ಯವಸ್ಥಿತವಾಗಿ ನಾಶಪಡಿಸಲಾಗಿದೆ ಅನ್ನೋದರ ತಾರ್ಕಿಕ ಮತ್ತೆ ಆಘಾತಕಾರಿ ಅಂತ್ಯ ಆಗಿದೆ. 2015ರ ಸೆಪ್ಟೆಂಬರ್ 28ರ ಆ ರಾತ್ರಿ ನಡೆದಿದ್ದು ಕೇವಲ ಒಂದು ಹಳ್ಳಿಯಲ್ಲಿ ನಡೆದಂತಹ ಗಲಭೆ ಅಲ್ಲ. ದಿ ವೈರ್ ಮತ್ತೆ ದಿ ಪ್ರಿಂಟ್ ವರದಿ ಮಾಡಿರೋ ಹಾಗೆ ಸ್ಥಳೀಯ ದೇವಾಲಯದ ಧ್ವನಿವರ್ಧಕದಲ್ಲಿ ಅಖ್ಲಾಕ್ ಮನೆಯಲ್ಲಿ ಗೋಮಾಂಸ ಇದೆ ಅನ್ನುವಂಥ ಒಂದು ಘೋಷಣೆಯನ್ನ ಕೂಗಲಾಗತ್ತೆ. ಕ್ಷಣಾರ್ಧದಲ್ಲೇ ನೂರಾರು ಜನರ ಗುಂಪು ಅಖ್ಲಾಕ್ ಅವರ ಮನೆಗೆ ನುಗ್ಗುತ್ತೆ. 52 ವರ್ಷದ ಅಖ್ಲಾಕ್ ಮತ್ತೆ ಅವ್ರ ಮಗ ಭಾರತೀಯ ವಾಯುಪಡೆಯ ಯೋಧನ ಸಹೋದರ ದಾನಿಶ್ ಅವರನ್ನ ಮನೆಯಿಂದ ಹೊರಗೆಳೆದು ಇಟ್ಟಿಗೆ ಮತ್ತೆ ದೊಣ್ಣೆಗಳಿಂದ ನಿರ್ದಯವಾಗಿ ಥಳಿಸಲಾಗತ್ತೆ. ಅಖ್ಲಾಕ್ ಸ್ಥಳದಲ್ಲೇ ಪ್ರಾಣ ಬಿಡ್ತಾರೆ. ದಾನಿಶ್ ತಲೆಗೆ ಗಂಭೀರ ಗಾಯಗಳಾಗಿ ದೀರ್ಘಕಾಲದ ಚಿಕಿತ್ಸೆಗೆ ಒಳಗಾಗ್ತಾರೆ. ಈ ಘಟನೆ ರಾಷ್ಟ್ರದಾದ್ಯಂತ ತೀವ್ರ ಆಕ್ರೋಶ ಕಾರಣ ಆಯಿತು. ಲೇಖಕಿ ನಯನತಾರ ಸಹಗಲ್ ಅವರು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಹಿಂದಿರುಗಿಸಿದ್ದು ಸೇರಿದ ಹಾಗೆ ದೇಶಾದ್ಯಂತ ಅವಾರ್ಡ್ ವಾಪಸ್ಸಿ ಅಭಿಯಾನಕ್ಕೆ ಇದು ನಾಂದಿಯನ್ನ ಹಾಡ್ತು. ದಿ ಕ್ವಿಂಟ್ನಲ್ಲಿ ಪತ್ರಕರ್ತೆ ಪ್ರಿಯಾ ರಮಣಿಯವರು ಸ್ಮರಿಸುವ ಹಾಗೆ ಅವತ್ತು ರಾಜನಾಥ್ ಸಿಂಗ್ ಅವರಂತಹ ಬಿಜೆಪಿ ನಾಯಕರು ಕೋಮು ಸೌಹಾರ್ದತೆ ಮುರಿಯುವವರ ವಿರುದ್ಧ ಕ್ರಮವನ್ನ ಕೈಗೊಳ್ಳುವಂತ ಒಂದು ಭರವಸೆಯನ್ನ ನೀಡಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ತಡವಾಗಿ ಆದ್ರೂ ಪರವಾಗಿಲ್ಲ ಈ ಒಂದು ಘಟನೆಯನ್ನ ಖೇದಕರ ಅಂತ ಕರೆದು ಹಿಂದೂಗಳು ಮತ್ತೆ ಮುಸ್ಲಿಮರು ಬಡತನದ ವಿರುದ್ಧ ಹೋರಾಡಬೇಕೆ ಹೊರತು ಪರಸ್ಪರರ ವಿರುದ್ಧ ಅಲ್ಲ ಅಂತ ಹೇಳಿದ್ರು. ಆದ್ರೆ ಈ ಆಕ್ರೋಶದ ನಡುವೆನೆ ಆರೋಪಿಗಳ ರಕ್ಷಣೆಯ ಪ್ರಯತ್ನಗಳು ಕೂಡ ನಡೆದವು. ಈ ಪ್ರಕರಣದಲ್ಲಿ 18 ಮಂದಿಯನ್ನ ಆರೋಪಿಗಳು ಅಂತ ಹೆಸರಿಸಲಾಗಿತ್ತು. ಅವರಲ್ಲಿ ಪ್ರಮುಖ ಆರೋಪಿ ವಿಶಾಲ್ ರಾಣಾ, ಸ್ಥಳೀಯ ಬಿಜೆಪಿ ಮುಖಂಡ ಸಂಜಯ್ ರಾಣಾ ಅವರ ಮಗ. ಅದಾದ ನಂತರದ ವರ್ಷಗಳಲ್ಲಿ ಎಲ್ಲ ಆರೋಪಿಗಳು ಜಾಮೀನಿನ ಮೇಲೆ ಬಿಡುಗಡೆಯಾದ್ರು.
ಕೇಂದ್ರ ಸಚಿವರಾಗಿದ್ದಂತಹ ಜಯಂತ ಸಿನ್ಹಾ ಅವರು ಜಾರ್ಖಂಡ್ನಲ್ಲಿ ಅಲಿಮುದ್ದೀನ್ ಅನ್ಸಾರಿ ಅನ್ನುವವರ ಹತ್ಯೆಗೈದ ಆರೋಪಿಗಳಿಗೆ ಹಾರ ಹಾಕಿ ಸನ್ಮಾನಿಸಿದ್ದು ಈ ಮಾದರಿಯನ್ನು ಇನ್ನಷ್ಟು ಬಲಪಡಿಸಿತು. ಉತ್ತರ ಪ್ರದೇಶ ಸರ್ಕಾರವು ಈಗ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನ ಸೆಕ್ಷನ್ 321 ಅಡಿಯಲ್ಲಿ ಈ ಒಂದು ಮೊಕದ್ದಮೆಯನ್ನ ಹಿಂಪಡೆಯೋದಕ್ಕೆ ಮುಂದಾಗಿದೆ. ಈ ಸೆಕ್ಷನ್ ಸಾರ್ವಜನಿಕ ಹಿತಾಸಕ್ತಿಯ ದೃಷ್ಟಿಯಿಂದ ನ್ಯಾಯಾಲಯದ ಅನುಮತಿಯೊಂದಿಗೆ ಯಾವುದೇ ಪ್ರಕರಣವನ್ನು ಹಿಂಪಡೆಯೋದಕ್ಕೆ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಅಧಿಕಾರವನ್ನು ನೀಡುತ್ತೆ. ದಿ ಪ್ರಿಂಟ್ ವರದಿಯ ಪ್ರಕಾರ ಸರ್ಕಾರವು ತನ್ನ ಅರ್ಜಿಯಲ್ಲಿ 3 ಪ್ರಮುಖ ಕಾರಣಗಳನ್ನು ನೀಡಿದೆ. ಸಾಂಘಿಕ ಸಾಮರಸ್ಯವನ್ನು ಮರುಸ್ಥಾಪಿಸೋದಿಕ್ಕೆ, ಸಾಕ್ಷಿಗಳ ಹೇಳಿಕೆಗಳಲ್ಲಿನ ಅಸಂಗತತೆಗಳು, ಹಾಗೆ ಆರೋಪಿಗಳು ಮತ್ತು ಸಂತ್ರಸ್ತರ ನಡುವೆ ಯಾವುದೇ ಪೂರ್ವ ವೈಷಮ್ಯದ ಪುರಾವೆಗಳಿಲ್ಲ. ಈ ಸಮರ್ಥನೆಗಳು ಎಷ್ಟು ಟೊಳ್ಳಾಗಿವೆ ಅನ್ನೋದೇ ತೀವ್ರ ಆಘಾತಕಾರಿ. ಒಂದು ಬರ್ಬರ ಹತ್ಯೆಯ ಆರೋಪಿಗಳನ್ನ ವಿಚಾರಣೆಯಿಂದ ಮುಕ್ತಗೊಳಿಸೋದು ಹೇಗೆ ಸಾಮಾಜಿಕ ಸಾಮರಸ್ಯವನ್ನು ತರುತ್ತೆ? ಇದು ಸಂತ್ರಸ್ತರಿಗೆ ನೀಡುವಂತಹ ಸಾಮರಸ್ಯದ ಸಂದೇಶನ ಅಥವಾ ಅಪರಾಧಿಗಳಿಗೆ ನೀಡುವಂತಹ ಅಭಯ ಹಸ್ತಾನ? ಸಾಕ್ಷಿಗಳ ಹೇಳಿಕೆಗಳಲ್ಲಿನ ಗೊಂದಲಗಳನ್ನು ಪರಿಶೀಲಿಸಿ ಸತ್ಯಾಸತ್ಯತೆಯನ್ನು ನಿರ್ಧಾರ ಮಾಡೋದಕ್ಕೆ ಇರೋದೇ ನ್ಯಾಯಾಂಗ ವಿಚಾರಣೆ. ವಿಚಾರಣೆಗೂ ಮೊದಲೇನೆ ಸರ್ಕಾರನೇ ತೀರ್ಪುಗಾರನಾಗೋದಕ್ಕೆ ಹೊರಟಿರೋದು ನ್ಯಾಯಾಂಗ ನಿಂದನೆ ಅಲ್ವಾ ಇದು? ಆರೋಪಿಗಳು ಮತ್ತೆ ಸಂತ್ರಸ್ತರ ನಡುವೆ ಯಾವುದೇ ಪೂರ್ವ ವೈಷಮ್ಯದ ಪುರಾವೆಗಳಿಲ್ಲ ಅನ್ನೋದೇ ಅತ್ಯಂತ ಭಯಾನಕ ಸಮರ್ಥನೆ. ಇದು ದ್ವೇಷದ ಅಪರಾಧ ಅನ್ನೋದ್ರ ವ್ಯಾಖ್ಯಾನ. ಸಂತ್ರಸ್ತನಿಗೆ ಆರೋಪಿಯನ್ನ ವೈಯಕ್ತಿಕವಾಗಿ ತಿಳಿದಿರಬೇಕಾಗಿಲ್ಲ, ಕೇವಲ ಅವನ ಧರ್ಮ ಅಥವಾ ಗುರುತಿನ ಕಾರಣಕ್ಕೆ ಕೊಲ್ಲೋದೇ ದ್ವೇಷದ ಅಪರಾಧ. ಸರ್ಕಾರದ ಈ ಒಂದು ಸಮರ್ಥನೆಯು ಇದೊಂದು ದ್ವೇಷದ ಅಪರಾಧ ಅನ್ನೋದನ್ನ ಒಪ್ಕೊಂಡಂಗಾಗಿದೆ. ಹಿರಿಯ ವಕೀಲೆ ವೃಂದಾ ಗ್ರೋವರ್ ಅವರು ದಿ ಪ್ರಿಂಟ್ಗೆ ನೀಡಿದಂಥ ಪ್ರತಿಕ್ರಿಯೆಯಲ್ಲಿ ಸರ್ಕಾರದ ಈ ಕ್ರಮವು ಪಕ್ಷಪಾತದಿಂದ ಕೂಡಿದೆ ಮತ್ತೆ ಬಹುಸಂಖ್ಯಾತವಾದಿ ಆಡಳಿತವನ್ನು ಪ್ರತಿಬಿಂಬಿಸುತ್ತೆ ಅಂತ ಕಟುವಾಗಿ ಟೀಕೆ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ತಹಸೀನ್ ಪೂನವಾಲಾ ಪ್ರಕರಣದಲ್ಲಿ ಸಾಂಘಿಕ ಹಲ್ಲೆಯನ್ನ ಒಂದು ದ್ವೇಷದ ಅಪರಾಧ ಅಂತ ಸ್ಪಷ್ಟವಾಗಿ ಗುರುತಿಸಿ ಇಂತಹ ಪ್ರಕರಣಗಳಲ್ಲಿ ಕಠಿಣ ಕ್ರಮವನ್ನು ಕೈಗೊಳ್ಳುವಂತಹ ಜವಾಬ್ದಾರಿಯನ್ನ ರಾಜ್ಯ ಸರ್ಕಾರಗಳ ಮೇಲೆ ಹೊರಿಸಿದೆ. ಯುಪಿ ಸರ್ಕಾರದ ಈ ನಿರ್ಧಾರವು ಸುಪ್ರೀಂ ಕೋರ್ಟ್ನ ಆದೇಶದ ಸ್ಪಷ್ಟ ಉಲ್ಲಂಘನೆಯಾಗಿದೆ. ಅಖ್ಲಾಕ್ ಹತ್ಯೆಯನ್ನ ಪತ್ರಕರ್ತ ಶೇಖರ್ ಗುಪ್ತಾ ಅವತ್ತು ಶೀತಲ ತಿರುವು ಅಂತ ಕರೆದಿದ್ರು. ಅದು ನಿಜ ಕೂಡ ಆಯಿತು. ಅಖ್ಲಾಕ್ ಪ್ರಕರಣವು ನಂತರದ ಹಲ್ಲೆಗಳಿಗೆ ಒಂದು ಮಾದರಿಯನ್ನು ಸ್ಥಾಪಿಸಿತು. ದಿ ಕ್ವಿಂಟ್ ಅಂಕಣದಲ್ಲಿ ಪ್ರಿಯಾರಮಣಿ ವಿಶ್ಲೇಷಿಸಿರೋ ಹಾಗೆ 2015ರಲ್ಲಿ ಅಖ್ಲಾಕ್ ಹತ್ಯೆಯಾದಾಗ ಕನಿಷ್ಠ ಈ ದೇಶ ಪ್ರತಿಕ್ರಿಯೆಯನ್ನ ನೀಡಿತ್ತು. ದೊಡ್ಡ ದೊಡ್ಡ ನಾಯಕರು ಕೂಡ ಮಾತನಾಡಬೇಕಾಯಿತು. ನಾಟ್ ಇನ್ ಮೈ ನೇಮ್ ಅನ್ನುವಂಥ ಪ್ರತಿಭಟನೆಗಳು ನಡೆದವು. ಆದರೆ 2017ರಲ್ಲಿ ಜುನೈದ್ ಅನ್ನುವಂಥ ಹದಿಹರಿಯದವನನ್ನ ರೈಲ್ನಲ್ಲಿ ಹತ್ಯೆ ಮಾಡೋ ಹೊತ್ತಿಗೆ ಹಂತಕರು ಹೆದರಲಿಲ್ಲ. ಅವರದನ್ನ ಮೊಬೈಲ್ನಲ್ಲಿ ಚಿತ್ರೀಕರಿಸಿ ಪ್ರಸಾರ ಮಾಡುವಷ್ಟು ಧೈರ್ಯವನ್ನು ತಂದುಕೊಂಡಿದ್ರು. ಅಖ್ಲಾಕ್ ಹತ್ಯೆಯು ಗೋ ರಕ್ಷಣೆ ಹೆಸರಿನಲ್ಲಿ ಕಾನೂನನ್ನು ಕೈಗೆತ್ತಿಕೊಳ್ಳುವಂಥ ಗುಂಪುಗಳಿಗೆ ಒಂದು ರೀತಿಯ ಮೌನಾನುಮೋದನೆಯನ್ನು ನೀಡಿತು. ಪಹಲು ಖಾನ್, ಅಕ್ಬರ್ ಖಾನ್, ಅಲಿಮುದ್ದೀನ್ ಅನ್ಸಾರಿ ಈ ರೀತಿ ಗುಂಪು ಹತ್ಯೆಗೆ ಬಲಿಯಾದವ್ರ ಪಟ್ಟಿ ಬೆಳಿತಾನೆ ಹೋಯಿತು. 2015ರಲ್ಲಿ ದುಃಖಕರ ಅಂತ ಹೇಳಿದಂಥ ನಾಯಕರು ನಂತರದ ದಿನಗಳಲ್ಲಿ ಆರೋಪಿಗಳನ್ನು ಸನ್ಮಾನಿಸುವಂಥ ಹಂತಕ್ಕೆ ಬಂದರು. ಅಖ್ಲಾಕ್ ಪ್ರಕರಣದ ಆರೋಪಿ ವಿಶಾಲ್ ರಾಣಾ ಕಳೆದ ವರ್ಷ ಆದಿತ್ಯನಾಥರ ರ್ಯಾಲಿಯಲ್ಲಿ ಮುಂಚೂಣಿಯಲ್ಲಿ ಕಾಣಿಸ್ಕೊಂಡಿದ್ರು. ಈ 10 ವರ್ಷಗಳಲ್ಲಿ ಮಾಧ್ಯಮಗಳ ಸ್ವರೂಪವೂ ಕೂಡ ಬದಲಾಗ್ಬಿಟ್ಟಿದೆ. ಅವತ್ತು ಸರ್ಕಾರದ ಮೌನವನ್ನು ಪ್ರಶ್ನೆ ಮಾಡ್ತಾ ಇದ್ದಂಥ ಇಂಡಿಯನ್ ಎಕ್ಸ್ಪ್ರೆಸ್ನಂತಹ ಪತ್ರಿಕೆಗಳ ಭಾಷೆ ಇವತ್ತು ಸೌಮ್ಯವಾಗ್ಬಿಟ್ಟಿದೆ. ಅಖ್ಲಾಕ್ ಮಗ ಸರ್ತಾಜ್ ಸಾರೇ ಜಹಾಂ ಸೆ ಅಚ್ಚಾದ ಮಜ್ಹಬ್ ನಹಿ ಸಿಖಾತಾ ಆಪಸ್ ಮೇ ಬೈ ರಖ್ನ ಅಂತಂದ್ರೆ ಧರ್ಮವು ಪರಸ್ಪರರನ್ನ ದ್ವೇಷಿಸೋದಿಕ್ಕೆ ಕಲಿಸೋದಿಲ್ಲ ಅಂತ ಹೇಳಿದ್ದು ಇತಿಹಾಸ. ಇವತ್ತು ಆ ಗೀತೆಯನ್ನ ಬರೆದಂತಹ ಅಲಾಮ್ ಇಕ್ಬಾಲ್ ಅವರನ್ನೇ ಪಠ್ಯ ಪುಸ್ತಕಗಳಿಂದ ತೆಗೆದುಹಾಕಲಾಗ್ತಾ ಇದೆ. 2015ರಲ್ಲಿ ನಾವು ಕನಿಷ್ಠ ಪ್ರತಿಕ್ರಿಯಿಸುವ ರಾಷ್ಟ್ರವಾಗಿದ್ವಿ, ಮತ್ತೆ 2025 ಹೊತ್ತಿಗೆ ನಾವು ಕಿವುಡ ಮೌನ ರಾಷ್ಟ್ರ ಮತ್ತೆ ಕೆಡಹುವ ರಾಷ್ಟ್ರ ಆಗಿ ಬದಲಾಗಿದ್ದೀವಿ ಅಂತ ಪ್ರಿಯಾ ರಮಣಿ ಅವರು ವಿಷಾದಿಸ್ತಾರೆ. ದಿ ಪ್ರಿಂಟ್ನ ವರದಿಗಾರ್ತಿ ಸಮೃದ್ಧಿ ತಿವಾರಿ ಅವರು ಬಿಸಾಡ ಗ್ರಾಮದ ಇವತ್ತಿನ ಸ್ಥಿತಿಗತಿಯನ್ನ ವರದಿ ಮಾಡಿದ್ದಾರೆ. ಅದು ಕಹಿ ವಾಸ್ತವವನ್ನು ನಮ್ಮ ಮುಂದಿಡುತ್ತೆ. 10 ವರ್ಷಗಳ ನಂತರ ಕೂಡ ಆ ಹಳ್ಳಿಯಲ್ಲಿ ಇವತ್ತಿಗೂ ಕೂಡ ಹಿಂದೂ ಮತ್ತೆ ಮುಸ್ಲಿಂ ಮಕ್ಕಳು ಒಟ್ಟಿಗೆ ಕ್ರಿಕೆಟ್ ಆಡೋದಿಲ್ಲ. ಒಂದು ರೀತಿಯ ಭಯಾನಕ ಮೌನ ಅಲ್ಲಿ ಆವರಿಸಿದೆ. ಅಖ್ಲಾಕ್ ಅವರ ಸಹೋದರ ಜಾನ್ ಮೊಹಮ್ಮದ್ ಕಳೆದ 10 ವರ್ಷಗಳಿಂದ ಸೋದರನಿಗೆ ನ್ಯಾಯಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ. ಪ್ರತಿ ವಿಚಾರಣೆಗೂ ಕೂಡ ಅವರು ಹಾಜರಾಗಿದ್ದಾರೆ. ಇದಕ್ಕಾಗಿ ಅವರು ತಮ್ಮ ಸಂಬಳದ ಬಹುಪಾಲು ಅಂದ್ರೆ 8 ರಿಂದ 10 ಲಕ್ಷ ರೂಪಾಯಿಗಳನ್ನ ಖರ್ಚು ಮಾಡಿದ್ದಾರೆ. ಈಗ ಸರ್ಕಾರದ ಈ ಒಂದು ನಿರ್ಧಾರವನ್ನ ಕೇಳಿ ಅವರು ಕೂಡ ಆಘಾತಗೊಂಡಿದ್ದಾರೆ. ಈ ಪ್ರಕರಣವನ್ನ ಹಿಂಪಡೆದ್ರೆ ಅದು ಮುಂದಿನ ಅಪರಾಧಕ್ಕೆ ಪ್ರೋತ್ಸಾಹ ನೀಡಿದ ಹಾಗೆ. ಆರೋಪಿಗಳನ್ನ ಕ್ಷಮಿಸೋದು ಅಂತ ಅಂದ್ರೆ ಇನ್ನಷ್ಟು ಅಖ್ಲಾಕ್ಗಳ ಹತ್ಯೆಗೆ ದಾರಿ ಮಾಡಿಕೊಟ್ಟ ಹಾಗೆ ಅಂತ ಅವರು ಆತಂಕವನ್ನು ವ್ಯಕ್ತಪಡಿಸ್ತಾರೆ. ಹಾಗೆ ಮತ್ತೊಂದು ಕಡೆಗೆ ಆರೋಪಿಗಳ ಕುಟುಂಬಗಳು ಯಾವುದೇ ತಪ್ಪಿತಸ್ಥ ಭಾವನೆಯಲ್ಲೇ ಇಲ್ಲ. ಆರೋಪಿ ಅರುಣ್ ಅವರ ಪತ್ನಿ ಅವನು ಅಮಾಯಕ, ಅವನ ವಿರುದ್ಧ ಯಾವುದೇ ಪುರಾವೆಗಳಿಲ್ಲ ಅಂತ ಪುನರುಚ್ಚರಿಸ್ತಾರೆ. ಹಾಗೆ ಇನ್ನೊಬ್ಬ ಆರೋಪಿ ಸಂದೀಪ್ನ ತಾಯಿ ಹುಡುಗರಿಂದ ತಪ್ಪುಗಳಾಗ್ತವೆ ಅಂತ ತೀರಾ ಹಗುರವಾಗಿ ಹೇಳ್ತಾರೆ. ಈ ಪ್ರಕರಣದ ಆರೋಪಿಗಳಲ್ಲಿ ಒಬ್ಬನಾದಂತಹ ರೂಪೇಂದ್ರ ರಾವ್
ಗೌರಕ್ಷಕ ಅನ್ನುವಂಥ ಒಂದು ಹಣೆಪಟ್ಟಿಯೊಂದಿಗೆ ರಾಜಕೀಯಕ್ಕೂ ಇಳಿದು ಉತ್ತರ ಪ್ರದೇಶ ನವನಿರ್ಮಾಣ ಸೇನೆಯಿಂದ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದ. ಇದು ಇಲ್ಲಿರುವಂಥ ಸಾಮಾಜಿಕ ಸಾಮರಸ್ಯದ ನಿಜವಾದ ಚಿತ್ರಣ. ಇಲ್ಲಿ ಸಾಮರಸ್ಯ ಮೂಡಿಲ್ಲ, ಬದಲಿಗೆ ಒಂದು ಕಡೆ ದಮನ ಮತ್ತೆ ಇನ್ನೊಂದು ಕಡೆಗೆ ಉದ್ದಟತನ ಬೆಳೆದಿದೆ. ಅಖ್ಲಾಕ್ ಪ್ರಕರಣವನ್ನು ಹಿಂಪಡೆಯುವಂಥ ಉತ್ತರ ಪ್ರದೇಶ ಸರ್ಕಾರದ ನಿರ್ಧಾರವು ಕೇವಲ ಒಂದು ಕಾನೂನಾತ್ಮಕ ನಡೆಯಲ್ಲ, ಇದು ಒಂದು ಸ್ಪಷ್ಟ ರಾಜಕೀಯ ಸಂದೇಶ. ಇದು ಕಾನೂನನ್ನು ಕೈಗೆತ್ತಿಕೊಳ್ಳುವಂತಹ ಗುಂಪುಗಳಿಗೆ ಭಯ ಪಡಬೇಡಿ, ನಿಮ್ಮ ಬೆನ್ನಿಗೆ ಸರ್ಕಾರ ಇದೆ ಅಂತ ಹೇಳುವಂತಹ ಒಂದು ಅಪಾಯಕಾರಿ ಸಂದೇಶ ಇದು. ಇದು ಜಾನ್ ಮೊಹಮ್ಮದ್ ನಂತಹ ಸಂತ್ರಸ್ತರಿಗೆ ನಿಮ್ಮ ಈ 10 ವರ್ಷಗಳ ಹೋರಾಟ, ನಿಮ್ಮ ಕಣ್ಣೀರು, ನಿಮ್ಮ ಹಣ ಎಲ್ಲವೂ ಕೂಡ ನಮ್ಮ ರಾಜಕೀಯ ಇಚ್ಛಾಶಕ್ತಿಯ ಮುಂದೆ ಶೂನ್ಯ ಅಂತ ಹೇಳುವಂತಹ ಒಂದು ಸಂದೇಶ ಇದು. ಒಂದು ಸರ್ಕಾರವು ತನ್ನದೇ ದೇಶದ ನಾಗರಿಕರನ್ನ ಹತ್ಯೆಗೈದಂಥ ಆರೋಪಿಗಳನ್ನ ತನ್ನದೇ ತನಿಖಾ ಸಂಸ್ಥೆಗಳು ದಾಖಲಿಸಿದಂಥ ಪ್ರಕರಣದಿಂದ ರಕ್ಷಣೆ ಮಾಡೋದಕ್ಕೆ ಹೊರಟಾಗ ಅದು ಆಡಳಿತಾತ್ಮಕ ವೈಫಲ್ಯ ಮಾತ್ರ ಆಗೋದಿಲ್ಲ, ಅದು ಸಾಂವಿಧಾನಿಕ ಮೌಲ್ಯಗಳ ಸಂಪೂರ್ಣ ಪತನ ಆಗತ್ತೆ. ಪ್ರಿಯಾರಮಣಿ ಹೇಳಿದ ಹಾಗೆ ನಾವು ಸಾಂಘಿಕ ಹಲ್ಲೆಯ ಸಂತ್ರಸ್ತರ ಹೆಸರುಗಳನ್ನು ನೆನ್ಪಿಟ್ಕೊಳ್ಳೋದನ್ನು ನಿಲ್ಲಿಸಿ ಬಹಳ ಕಾಲ ಆಯಿತು. ಸರ್ಕಾರದ ಈ ನಡೆ ಆ ಮರೆವಿನ ಮೇಲೆ ಅಧಿಕೃತ ಮುದ್ರೆಯನ್ನು ಒತ್ತಿದಾಗಿದೆ. ಪ್ರಶ್ನೆ ಇನ್ಮುಂದೆ ಅಖ್ಲಾಕ್ಗೆ ನ್ಯಾಯ ಸಿಗುತ್ತಾ ಅನ್ನೋದಲ್ಲ, ಪ್ರಶ್ನೆ ಇನ್ಮುಂದೆ ಪ್ರಜಾಪ್ರಭುತ್ವದ ನಿಘಂಟಿನಲ್ಲಿ ಅಲ್ಪಸಂಖ್ಯಾತರಿಗೆ ನ್ಯಾಯ ಅನ್ನುವಂಥ ಪದಕ್ಕೆ ಜಾಗ ಇದೆಯಾ ಅನ್ನೋದು. ವೀಕ್ಷಕರ ಕುರಿತಾಗಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ.